ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಸಿನಿಮಾ ಒಂದಿಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಿರೋದು ಎಲ್ರಿಗೂ ಗೊತ್ತೇ ಇದೆ. ಇತ್ತೀಚಿನ ದಿನಗಳಲ್ಲಿ ಸೆರಗಿನ ಹಾಡು ತುಂಬಾ ವೈರಲ್ ಆಗಿತ್ತು. ಆ ರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸದ್ದು ಮಾಡಿತ್ತು. ಅಶ್ಲೀಲ ಸಾಹಿತ್ಯ ಇದೆ ಎನ್ನುವ ಕಾರಣಕ್ಕೆ ಈ ಹಾಡಿಗೆ ಬಹಳಷ್ಟು ಜನರು ಆಕ್ರೋಶ ಹೊರಹಾಕಿದ್ರು. ಬಳಿಕ ಕನ್ನಡ ಹಿಂದಿಯಲ್ಲೂ ಈ ಹಾಡು ಡಿಲೀಟ್ ಆಗಿತ್ತು. ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗವು ನಿರ್ದೇಶಕ ಪ್ರೇಮ್ ಹಾಗೂ ಚಿತ್ರತಂಡಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ಅದರಂತೆ ಏಪ್ರಿಲ್ 6ರಂದು ಪ್ರೇಮ್ ಸ್ವತಃ ದೆಹಲಿಗೆ ತೆರಳಿ ವಿಚಾರಣೆಗೆ ಹಾಜರಾಗಿದ್ರು. ಹಾಡಿನ ಉದ್ದೇಶ, ರಚನೆ, ಸಾಹಿತ್ಯದ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಸ್ಪಷ್ಟನೆ ನೀಡಿದ್ದಾರೆ. ಬಳಿಕ ರಾಷ್ಟ್ರೀಯ ಮಹಿಳಾ ಆಯೋಗದ ಕೆಡಿ ಸಿನಿಮಾದ ಈ ಹಾಡಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜೊತೆಗೆ ಇನ್ನೊಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ಕನ್ನಡ ಹಾಡು ಹಾಗೂ ಹಿಂದಿ ಹಾಡುಗಳ ಪಲ್ಲವಿಯನ್ನ ಬದಲಾಯಿಸಲು ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಈ ವಿಚಾರಣೆಗೆ ಹೋಗದ ನಟಿ ನೋರಾ ಫತೇಹಿ ತಮ್ಮ ವಕೀಲರನ್ನ ಮಾತ್ರ ಕಳಿಸಿದ್ರು. ಇದನ್ನ ಒಪ್ಪದ ಮಹಿಳಾ ಆಯೋಗ ಖುದ್ದು ನೋರಾ ವಿಚಾರಣೆಯನ್ನ ಎದುರಿಸಬೇಕೆಂದು ಮತ್ತೊಮ್ಮೆ ನೋಟಿಸ್ ನೀಡಿದೆ. ಈ ವಿಚಾರಣೆಯನ್ನ ಏಪ್ರಿಲ್ 27ಕ್ಕೆ ನಿಗದಿಪಡಿಸಲಾಗಿದೆ. ಜೊತೆಗೆ ನಟ ಸಂಜಯ್ ದತ್ಗೆ ಕೂಡ ಏಪ್ರಿಲ್ 8ಕ್ಕೆ ಆಯೋಗದ ಮುಂದೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಮತ್ತೊಂದ್ ಕಡೆ ಇಡೀ ಕೆಡಿ ಸಿನಿಮಾ ಮತ್ತೊಂದು ಹಾಡು ಇದೇ ಏಪ್ರಿಲ್ 9ಕ್ಕೆ ರಿಲೀಸ್ ಆಗ್ತಿದೆ.